12ನೇ ಶತಮಾನದಲ್ಲಿ ಜಗತ್ತಿನ ಮೊದಲ ಪಾರ್ಲಿಮೆಂಟ್ ಪ್ರಜಾಪ್ರಭುತ್ವದ ವಿಚಾರಧಾರೆಗೆ ಅಡಿಪಾಯ ಹಾಕಿದ್ದು ಒಬ್ಬ ಕನ್ನಡಿಗ. ಆ ಕ್ರಾಂತಿಯೋಗಿಯ ಹೆಸರು ಜಗಜ್ಯೋತಿ ಬಸವೇಶ್ವರ. ಆ ವಿಶ್ವಗುರುವಿನ ಕಿರು ಪರಿಚಯ ಕೊಡಕ್ಕೆ ಪ್ರಯತ್ನ ಪಡ್ತೀನಿ, ದಯವಿಟ್ಟು ನೋಡಿ. 1934ರಲ್ಲಿ ಇಂದಿನ ವಿಜಯಪುರ ಜಿಲ್ಲೆಯ ಬಾಗೇವಾಡಿಯಲ್ಲಿ ಮಾದರಸ ಮತ್ತು ಮಾದಲಾಂಬಿಕೆ ಎಂಬ ಪುಣ್ಯ ದಂಪತಿಗಳ ಮಗನಾಗಿ ಹುಟ್ಟಿದ ಪುಣ್ಯ ಫಲವೇ ಬಸವೇಶ್ವರರು. ಕೇವಲ 8ನೇ ವಯಸ್ಸಿನಲ್ಲಿ ಗಂಡು ಹೆಣ್ಣು ಸಮಾನರಲ್ಲ ಅನ್ನೋ ಸಂಪ್ರದಾಯದ ವಿರುದ್ಧ ಸಿಡಿದು ನಿಂತ ಧೀರ ಜಗಜ್ಯೋತಿ ಬಸವಣ್ಣ. ಬಿಜ್ಜಳ ರಾಜನ ಆಸ್ಥಾನದಲ್ಲಿ ಪ್ರಧಾನಮಂತ್ರಿಯಾಗಿ ಅಧಿಕಾರ ನಡೆಸಿದ್ರು ಅವರು ಯಾವತ್ತೂ ಅಹಂಕಾರ ಪಡಲಿಲ್ಲ. ಅಧಿಕಾರವನ್ನ ಬಡವರ ಸೇವೆಗೆ ಬಳಸಿದ ದಯಾಮಯಿ ಜಗಜ್ಯೋತಿ ಬಸವಣ್ಣ. ಸೋಮಾರಿತನ ಮೈಗಳತನ ಬಿಟ್ರೆ ನಾಡಿನ ಒಳಿತಾಗುತ್ತೆ, ದೇಶದ ಒಳಿತಾಗುತ್ತೆ ಅಂತ ಕಾಯಕವೇ ಕೈಲಾಸ ಎಂಬ ಮಂತ್ರವನ್ನ ಕೊಟ್ಟ ಶ್ರಮಜೀವಿ ನಮ್ಮ ಜಗಜ್ಯೋತಿ ಬಸವಣ್ಣ. ಯಾವ ಕಾಲದಲ್ಲಿ ಅಸ್ಪೃಶ್ಯತೆ ತಾಂಡವ ಆಡ್ತಾ ಇತ್ತೋ ಆ ಕಾಲದಲ್ಲಿ ಇವನಾರವ ಎನ್ನದೆ ನಮ್ಮವ ಅಂತ ಶೋಷಿತರನ್ನ ಅಪ್ಪಿಕೊಂಡ ಮಹಾ ಮಾನವತಾವಾದಿ ಜಗಜ್ಯೋತಿ ಬಸವಣ್ಣ. ಜಗತ್ತಿನ ಮೊದಲ ಸಂಸತ್ತು ಪಾರ್ಲಿಮೆಂಟ್ ಅನುಭವ ಮಂಟಪವನ್ನ ಕಟ್ಟಿದವರು ಇವರೇ. ಅಲ್ಲಿ ರಾಜನಿಂದ ಹಿಡಿದು ಕಸ ಗುಡಿಸುವವರೆಗೂ ಎಲ್ಲರಿಗೂ ಸಮಾನವಾಗಿ ಕುಳಿತು ಮಾತನಾಡುವ ಹಕ್ಕು ಕೊಟ್ಟ ಸಮಾನತೆಯ ಹರಿಕಾರ ಜಗಜ್ಯೋತಿ ಬಸವಣ್ಣ. ಸಾಮಾನ್ಯ ಜನರಿಗೆ ಅರ್ಥವಾಗುವಂತೆ ಸರಳ ಕನ್ನಡದಲ್ಲಿ ವಚನಗಳ ಮೂಲಕ ಜನರ ಜೀವನದಲ್ಲಿ ಹೊಸ ಕ್ರಾಂತಿ ಹುಟ್ಟಿಸಿದ ಕನ್ನಡದ ಕುಲ ತಿಲಕ ನಮ್ಮ ಜಗಜ್ಯೋತಿ ಬಸವಣ್ಣ. ಇವತ್ತು ನಾವು ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತೀವಿ, ಆದ್ರೆ 800 ವರ್ಷಗಳ ಹಿಂದೆನೆ ಸಮಾನತೆ ಮತ್ತು ಸ್ವತಂತ್ರದ ಅಡಿಪಾಯ ಹಾಕಿದವರು ನಮ್ಮ ಕನ್ನಡಿಗರು, ಅದು ನಮ್ಮ ಬಸವೇಶ್ವರರು. ಇದು ಈ ಪುಣ್ಯಭೂಮಿಯ ಶ್ರೇಷ್ಠತೆ, ಇದು ಈ ನಾಡಿನ ಈ ಚರಿತ್ರೆಯ ಭವ್ಯತೆ. ಈ ಮಾಹಿತಿಯನ್ನ ಪ್ರತಿಯೊಬ್ಬ ಕನ್ನಡಿಗರು 12ನೇ ಶತಮಾನದಲ್ಲಿ ಜಗತ್ತಿನ ಮೊದಲ ಪಾರ್ಲಿಮೆಂಟ್ ಪ್ರಜಾಪ್ರಭುತ್ವದ ವಿಚಾರಧಾರೆಗೆ ಅಡಿಪಾಯ ಹಾಕಿದ್ದು ಒಬ್ಬ ಕನ್ನಡಿಗ. ಆ ಕ್ರಾಂತಿಯೋಗಿಯ ಹೆಸರು ಜಗಜ್ಯೋತಿ ಬಸವೇಶ್ವರ. ಆ ವಿಶ್ವಗುರುವಿನ ಕಿರು ಪರಿಚಯ ಕೊಡಕ್ಕೆ ಪ್ರಯತ್ನ ಪಡ್ತೀನಿ, ದಯವಿಟ್ಟು ನೋಡಿ. 1934ರಲ್ಲಿ ಇಂದಿನ ವಿಜಯಪುರ ಜಿಲ್ಲೆಯ ಬಾಗೇವಾಡಿಯಲ್ಲಿ ಮಾದರಸ ಮತ್ತು ಮಾದಲಾಂಬಿಕೆ ಎಂಬ ಪುಣ್ಯ ದಂಪತಿಗಳ ಮಗನಾಗಿ ಹುಟ್ಟಿದ ಪುಣ್ಯ ಫಲವೇ ಬಸವೇಶ್ವರರು. ಕೇವಲ 8ನೇ ವಯಸ್ಸಿನಲ್ಲಿ ಗಂಡು ಹೆಣ್ಣು ಸಮಾನರಲ್ಲ ಅನ್ನೋ ಸಂಪ್ರದಾಯದ ವಿರುದ್ಧ ಸಿಡಿದು ನಿಂತ ಧೀರ ಜಗಜ್ಯೋತಿ ಬಸವಣ್ಣ. ಬಿಜ್ಜಳ ರಾಜನ ಆಸ್ಥಾನದಲ್ಲಿ ಪ್ರಧಾನಮಂತ್ರಿಯಾಗಿ ಅಧಿಕಾರ ನಡೆಸಿದ್ರು ಅವರು ಯಾವತ್ತೂ ಅಹಂಕಾರ ಪಡಲಿಲ್ಲ. ಅಧಿಕಾರವನ್ನ ಬಡವರ ಸೇವೆಗೆ ಬಳಸಿದ ದಯಾಮಯಿ ಜಗಜ್ಯೋತಿ ಬಸವಣ್ಣ. ಸೋಮಾರಿತನ ಮೈಗಳತನ ಬಿಟ್ರೆ ನಾಡಿನ ಒಳಿತಾಗುತ್ತೆ, ದೇಶದ ಒಳಿತಾಗುತ್ತೆ ಅಂತ ಕಾಯಕವೇ ಕೈಲಾಸ ಎಂಬ ಮಂತ್ರವನ್ನ ಕೊಟ್ಟ ಶ್ರಮಜೀವಿ ನಮ್ಮ ಜಗಜ್ಯೋತಿ ಬಸವಣ್ಣ. ಯಾವ ಕಾಲದಲ್ಲಿ ಅಸ್ಪೃಶ್ಯತೆ ತಾಂಡವ ಆಡ್ತಾ ಇತ್ತೋ ಆ ಕಾಲದಲ್ಲಿ ಇವನಾರವ ಎನ್ನದೆ ನಮ್ಮವ ಅಂತ ಶೋಷಿತರನ್ನ ಅಪ್ಪಿಕೊಂಡ ಮಹಾ ಮಾನವತಾವಾದಿ ಜಗಜ್ಯೋತಿ ಬಸವಣ್ಣ. ಜಗತ್ತಿನ ಮೊದಲ ಸಂಸತ್ತು ಪಾರ್ಲಿಮೆಂಟ್ ಅನುಭವ ಮಂಟಪವನ್ನ ಕಟ್ಟಿದವರು ಇವರೇ. ಅಲ್ಲಿ ರಾಜನಿಂದ ಹಿಡಿದು ಕಸ ಗುಡಿಸುವವರೆಗೂ ಎಲ್ಲರಿಗೂ ಸಮಾನವಾಗಿ ಕುಳಿತು ಮಾತನಾಡುವ ಹಕ್ಕು ಕೊಟ್ಟ ಸಮಾನತೆಯ ಹರಿಕಾರ ಜಗಜ್ಯೋತಿ ಬಸವಣ್ಣ. ಸಾಮಾನ್ಯ ಜನರಿಗೆ ಅರ್ಥವಾಗುವಂತೆ ಸರಳ ಕನ್ನಡದಲ್ಲಿ ವಚನಗಳ ಮೂಲಕ ಜನರ ಜೀವನದಲ್ಲಿ ಹೊಸ ಕ್ರಾಂತಿ ಹುಟ್ಟಿಸಿದ ಕನ್ನಡದ ಕುಲ ತಿಲಕ ನಮ್ಮ ಜಗಜ್ಯೋತಿ ಬಸವಣ್ಣ. ಇವತ್ತು ನಾವು ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತೀವಿ, ಆದ್ರೆ 800 ವರ್ಷಗಳ ಹಿಂದೆನೆ ಸಮಾನತೆ ಮತ್ತು ಸ್ವತಂತ್ರದ ಅಡಿಪಾಯ ಹಾಕಿದವರು ನಮ್ಮ ಕನ್ನಡಿಗರು, ಅದು ನಮ್ಮ ಬಸವೇಶ್ವರರು. ಇದು ಈ ಪುಣ್ಯಭೂಮಿಯ ಶ್ರೇಷ್ಠತೆ, ಇದು ಈ ನಾಡಿನ ಈ ಚರಿತ್ರೆಯ ಭವ್ಯತೆ. ಈ ಮಾಹಿತಿಯನ್ನ ಪ್ರತಿಯೊಬ್ಬ ಕನ್ನಡಿಗರು